ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೆ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು ಬೆಂಗಳೂರಿನ ರಾಮಮೂರ್ತಿ ನಗರದ ಸೋಮೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸೋಮೇಶ್ವರ ಸ್ವಾಮಿಗೆ ಜಾಮ ಪೂಜೆ ಅಭಿಷೇಕ ಮಾಡಿ ಭಕ್ತಾದಿಗಳು ಹಬ್ಬ ಆಚರಣೆ ಮಾಡಿದರು. ಇನ್ನು ದೇವಾಲಯವು ಸುಮಾರು 40 ವರ್ಷಗಳ ಹಳೆಯದಾದ ದೇವಾಲಯವಾಗಿದ್ದು ಇತ್ತೀಚೆಗಷ್ಟೇ ನವೀಕರಣಗೊಳಿಸಲಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿರುವ 21 ಅಡಿ ಎತ್ತರದ ಶಿವನ ಮೂರ್ತಿ ದೇವಾಲಯ ಆಕರ್ಷಣೀಯವಾಗಿದ್ದು ಬೆಳಗ್ಗೆಯಿಂದಲೂ ಸಾವಿರಾರು ಭಕ್ತರು ಶಿವನ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ದರ್ಶನ ವ್ಯವಸ್ಥೆ ಜೊತೆಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಕ್ಷೇತ್ರ ರಾಮಮೂರ್ತಿ ನಗರ ಪ್ರಮುಖ ಆಕರ್ಷಣೆ ಅಂದರೆ 21 ಅಡಿ ಶಿವನ ವಿಗ್ರಹ. ಇಲ್ಲಿ ಶಿವನ ಸ್ಟ್ಯಾಚ್ಯೂ ನೋಡಿಬಿಟ್ರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಗುರ್ತಿಟ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೊಂದು ಜನಸಾಗರ ಕಾರಣ ಪ್ರಮುಖವಾದ ಗುರುತು ಶಿವನ ವಿಗ್ರಹ. ಸರ್, ಇದು ನಮ್ಮ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿದ್ದು ಸುಮಾರು 40 ವರ್ಷ ಹಳೆಯ ದೇವಸ್ಥಾನ. ಅದು ಶಿಥಿಲಗೊಂಡು ಪುನರ್ ನಿರ್ಮಾಣ ಮಾಡಿದ್ದೀವಿ. ಪುನರ್ ನಿರ್ಮಾಣ 3 ವರ್ಷ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ವಿಜೃಂಭಣೆಯಿಂದ ಬೆಳಿಗ್ಗೆ ರುದ್ರಾಭಿಷೇಕ ಆಯಿತು. ರುದ್ರಾಭಿಷೇಕ ಆದಮೇಲೆ ಜನಸಾಗರವೇ ಹರಿದು ಬಂತು. ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆಯ ರೀತಿಯಲ್ಲಿ ಜನರು ಸ್ಪಂದನೆ ಚೆನ್ನಾಗಿ ಬರ್ತಾಯಿದೆ. ಸಂಜೆ 6 ಗಂಟೆಗೆ ರುದ್ರಾಭಿಷೇಕ ಇದೆ, ಅಲಂಕಾರ ಇದೆ, ಪ್ರಸಾದ ವ್ಯವಸ್ಥೆ ಸಹ ಇರುತ್ತೆ. ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಪವಾಡ ಶಿವ ಅಂತಲೇ ಹೇಳ್ಬೋದು. ನೀವೇನಾದರೂ ಯಾವುದೇ ಒಂದು ಕೋರಿಕೆಯನ್ನು ಬೇಡ್ಕೊಂಡಾಗ ಶಿವಪ್ಪ ತಥಾಸ್ತು ಅಂತ ಹೇಳ್ಬಿಟ್ಟು ಬೇಗ ವರ ಕೊಡೋ ಸೋಮೇಶ್ವರ ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುತ್ತಿದ್ದೇವೆ. ಶಿವರಾತ್ರಿ ಹಬ್ಬದಂದು ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು. ಆಮೇಲೆ ನಮ್ಮ ಸ್ನೇಹಿತರಾದ ದೊಡ್ಡಮೂತಯ್ಯ ಅವರ ಕುಟುಂಬ ಚಂದ್ರು ಮತ್ತು ಗಿರೀಶು ಅವರ ಕಡೆಯಿಂದ 10,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇದೆ. ಆದ್ದರಿಂದ ಭಕ್ತಾದಿಗಳು ಅನ್ನದಾಸೋಹವನ್ನು ಸ್ವೀಕರಿಸಿ ದೇವರ ಕೃಪೆ ಪಾತ್ರರಾಗಬೇಕು ಅಂತ ವಿನಂತಿ. ಓಂ ನಮಃ ಶಿವಾಯ. ಸರ್, ಶ್ರೀ ಕ್ಷೇತ್ರ ರಾಮಮೂರ್ತಿ ನಗರ ಪ್ರಮುಖ ಆಕರ್ಷಣೆ ಅಂದರೆ 21 ಅಡಿ ಶಿವನ ವಿಗ್ರಹ. ಇಲ್ಲಿ ಶಿವನ ಸ್ಟ್ಯಾಚ್ಯೂ ನೋಡಿಬಿಟ್ರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಗುರ್ತಿಟ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೊಂದು ಜನಸಾಗರ ಕಾರಣ ಪ್ರಮುಖವಾದ ಗುರುತು ಶಿವನ ವಿಗ್ರಹ. ಸರ್, ಇದು ನಮ್ಮ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿದ್ದು ಸುಮಾರು 40 ವರ್ಷ ಹಳೆಯ ದೇವಸ್ಥಾನ. ಅದು ಶಿಥಿಲಗೊಂಡು ಪುನರ್ ನಿರ್ಮಾಣ ಮಾಡಿದ್ದೀವಿ. ಪುನರ್ ನಿರ್ಮಾಣ 3 ವರ್ಷ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ವಿಜೃಂಭಣೆಯಿಂದ ಬೆಳಿಗ್ಗೆ ರುದ್ರಾಭಿಷೇಕ ಆಯಿತು. ರುದ್ರಾಭಿಷೇಕ ಆದಮೇಲೆ ಜನಸಾಗರವೇ ಹರಿದು ಬಂತು. ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆಯ ರೀತಿಯಲ್ಲಿ ಜನರು ಸ್ಪಂದನೆ ಚೆನ್ನಾಗಿ ಬರ್ತಾಯಿದೆ. ಸಂಜೆ 6 ಗಂಟೆಗೆ ರುದ್ರಾಭಿಷೇಕ ಇದೆ, ಅಲಂಕಾರ ಇದೆ, ಪ್ರಸಾದ ವ್ಯವಸ್ಥೆ ಸಹ ಇರುತ್ತೆ.
ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಶಿವರ ಪವಾಡ ಶಿವ ಅಂತಲೇ ಹೇಳ್ಬೋದು. ನೀವೇನಾದರೂ ಯಾವುದೇ ಒಂದು ಕೋರಿಕೆಯನ್ನು ಬೇಡ್ಕೊಂಡಾಗ ಶಿವಪ್ಪ ತಥಾಸ್ತು ಅಂತ ಹೇಳ್ಬಿಟ್ಟು ಬೇಗ ವರ ಕೊಡೋ ಸೋಮೇಶ್ವರ ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುತ್ತಿದ್ದೇವೆ. ಶಿವರಾತ್ರಿ ಹಬ್ಬದಂದು ಎಲ್ಲ ಭಕ್ತಾದಿಗಳು ಬಂದು ದೇವ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು. ಆಮೇಲೆ ನಮ್ಮ ಸ್ನೇಹಿತರಾದ ದೊಡ್ಡಮೂತಯ್ಯ ಅವರ ಕುಟುಂಬ ಚಂದ್ರು ಮತ್ತು ಗಿರೀಶು ಅವರ ಕಡೆಯಿಂದ 10,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇದೆ. ಅದರಿಂದ